ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಒಂದ್ ಸಲ ಈ ಎಮ್ಮಿನ ನೋಡ್ಬಿಟ್ರಿ. ಈ ಎಮ್ಮೆ ಮಾರಿ ನೋಡ್ರಿ ಹೆಂಗೈತಿ, ಭಾರಿ ಮಸ್ತ್ ಸ್ನೋ ಪೌಡರ್ ಹಚ್ಕೊಂಡು ತಲಿ ಹಿಕ್ಕೊಂಡು ಲಕ 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 ಅಂತ ಹೊಡಿಲಿಕ್ಕತ್ತದ. ಈ ಎಮ್ಮಿ ನೋಡಿದ್ರೆ ಯಾರೋ ನೆನಪಾಗುದಿಲ್ಲ ನಿಮಗ? ಟ್ರಂಪ್ ಮಾರಿ ಇದ್ದಂಗೆ ಈ ಎಮ್ಮಿ ಮಾರಿ ಇಲ್ಲೇನ್ ಹೇಳ್ರಿ? ಅದಕ್ಕೆ ಟ್ರಂಪ್ ಅಂತ ಹೆಸರಿಟ್ಬಿಟ್ಟಾರಂತ. ಇದು ಬಾಂಗ್ಲಾದೇಶದಾಗ ಐತ್ ನೋಡ್ರಿ. ಸೋಷಿಯಲ್ ಮೀಡಿಯಾದಾಗ ಇದ್ರದೇ ಸಿಕ್ಕಾಪಟ್ಟೆ ಸುದ್ದಿ. ಇನ್ನ ನಮ್ಮ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೋದಾರಲ್ಲ, ಅವ್ರ ಮಾರಿಯನ್ನೇ ಹೋಲುವಂತ ಮತ್ತೊಂದು ಎಮ್ಮಿನೂ ಐತಿ. ಅದಕ್ಕೂ ನೇತನ್ಯಾಹು ಅಂತಾನೆ ಹೆಸರಿಟ್ಟಾರಂತ ನೋಡ್ರಪ್ಪ. ಎಮ್ಮಿಗಳೆಲ್ಲ ಒಂದೊಂದು ದೇಶದ ಪ್ರಧಾನಿಯಾಗ ಕಾಣ್ಲಿಕ್ಕತ್ತಾವಂತ ಹೆಮ್ಮೆ ಪಡ್ಬೇಕು, ಇಲ್ಲ ಪ್ರಧಾನಿಗಳು ಎಲ್ಲ ಎಮ್ಮಿ ನಮ್ಮಂಗ ಐತಲ್ಲ ಅಂತ ಮನಸ್ಸಿಗೆ ಹತ್ಕೋಬೇಕು, ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡ್ರಿ, ಮುಂದಿನ ಸುದ್ದಿ ಹೋಗೋಣ. ಕೇರಳದಾಗ ರಿಸಲ್ಟ್ ಬಂದ್ 15 ದಿನ ಆದ ಮೇಲೆ ಕಡಿಕು ಕಾಂಗ್ರೆಸ್ ಸರ್ಕಾರ ರಚನೆ ಆಯ್ತು ನೋಡ್ರಪ್ಪ. ವಿ.ಡಿ. ಸತೀಶನ್ ಸಿಎಂ ಆಗ್ಬಿಟ್ರು. ಈ ವೇದಿಕೆದಾಗ ನೀವು ಒಂದೇ ಮಾತರಂ ಹೇಳೋ ಮುಂದೆ ಒಬ್ಬೊಬ್ಬರ ಮಾರಿ ನೋಡ್ಬೇಕಾಗಿತ್ತು ನೋಡ್ರಪ್ಪ. ರಾಹುಲ್ ಗಾಂಧಿ ಅವರು ಹೇಳೋ ತನಕ ಸತೀಶನ್ ಎದ್ದು ನಿಂದಿರ್ಲೇ ಇಲ್ಲ. ಯಾಕೆ ಹೇಳ್ರಿ? ಮುಸ್ಲಿಂ ಲೀಗ್ ಬೆಂಬಲದಿಂದ ಸಿಎಂ ಆದವ್ರು ಹೌದಿಲ್ಲ. ಒಂದೇ ಮಾತ್ರಂ ವಿರೋಧಿಸಿನೇ ಪಾಕಿಸ್ತಾನ ಹುಟ್ಕೊಂಡಿದ್ದಲ್ಲೇನ್ ಹೇಳ್ರಿ? ಈ ಕೇರಳ ಸಿಎಂ ಪದಗ್ರಹಣ ವೇದಿಕೆದಾಗ ಡಿ.ಕೆ. ಶಿವಕುಮಾರ್ ಅವ್ರ ಹವಾ ಜೋರಾಗಿತ್ರಪ್ಪ. ಅವ್ರು ಏನ್ ಸ್ಟೇಜಿಗೆ ಬರ್ತಿದ್ದಂಗೆ ಮಂದಿ ಡಿ.ಕೆ ಅಂತ ಕೇಕೆ ಹಾಕ್ಬಿಡುದಾ? ರಾಹುಲ್ ಗಾಂಧಿ ಅವರು ಒಂದು ಕ್ಷಣ ಅನ್ಕೊಂಡಿರ್ತಾರ, ವಾ ಡಿ.ಕೆ ಅವ್ರದ್ದು ಏನ್ ಹವಾ ಅಪ್ಪ ಅಂತ ಹೇಳಿ. ಆದ್ರ ಪಾಪ ಅಲ್ಲೇ ಇದ್ದ ಸಿದ್ದರಾಮಯ್ಯನವ್ರಿಗೆ ಹೆಂಗಾಗಿರ್ಬೇಡ ಹೇಳ್ರಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೇನು ಇನ್ನೂ ಸ್ವಲ್ಪೇ ದಿನದಾಗ ಸಿಎಂ ಆಗ್ತೀನಿ ಅಂತ ಓಡಾಡ್ಲಿಕ್ಕತ್ತಾರ. ಆದ್ರೆ ಇಂಥ ಟೈಮ್ನಾಗ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಅಲ್ಲಿಗತ್ತಾರ ಕೆ.ಎನ್. ರಾಜಣ್ಣ ಅವರು. ಇದನ್ನ ಕೇಳಿ ಡಿ.ಕೆ.ಶಿ ಬಣದ ಪಿತ್ತ ನೆತ್ತಿಗೇರ್ಬಿಟ್ಟೈತ್ ನೋಡ್ರಿ. ಇನ್ನು ತೈಲ ಬಿಕ್ಕಟ್ಟು, ಕಡಿಮೆ ಇಂಧನ ಬಳಸ್ರಿ ಅಂತ ಹೇಳಿ ಸ್ವತಃ ಪ್ರಧಾನಿನೇ ಒಂದೇ ಬೆಂಗಾವಲ ಕಾರ್ನ್ಯಾಗ ಓಡಾಡ್ಲಿಕ್ಕತ್ತಾರ, ಅಷ್ಟ ಬಳಸ್ಕೊಂಡ್ ಹೊಂಟಾರ. ಆದ್ರ ರಾಹುಲ್ ಗಾಂಧಿ ಮಾತ್ರ ಹಿಂದ ಮುಂದ 20 ಕಾರ್ ಹಾಕೊಂಡ ನಿನ್ನೆ ಕೇರಳಕ್ಕ ಎಂಥ ಗ್ರ್ಯಾಂಡ್ ಎಂಟ್ರಿ ಕೊಟ್ರ ನೋಡ್ರಪ್ಪ. ಏನ್ ಹೇಳುದ್ರಿ ಇಂಥವ್ರಿಗೆ? ಪಶ್ಚಿಮ ಬಂಗಾಳದಾಗ ಬಿಜೆಪಿ ಸರ್ಕಾರ ಬಂದ ಮ್ಯಾಲ ಎಲ್ಲಾರ್ದು ನಟ್ಟು ಬೋಲ್ಟು ಟೈಟ್ ಮಾಡ್ಲಿಕತ್ತಾರ ನೋಡ್ರಿ. ಅಲ್ಲ, ರೋಡ್ನ್ಯಾಗ ನಮಾಜ್ ಮಾಡುವಂಗಿಲ್ಲ, ಮಸೀದಿ ಲೌಡ್ ಸ್ಪೀಕರ್ ಜಾಸ್ತಿ ಮಾಡುವಂಗಿಲ್ಲ. ಆದ್ರ ಈ ಹೆಣ್ಮಗಳ ನೋಡ್ರಿ ಎಂಥ ಬರೀ ರೊಚ್ಚಿಗೆ ಎದ್ದಿರ್ಬೇಕಂತೀನಿ. ನಾವು ರೋಡ್ನ್ಯಾಗ ನಮಾಜ್ ಮಾಡೋರೆ, ನಾವು ಗೋಮಾಂಸ ತಿನ್ನೋರೆ ಅಂತ ಅಂದ್ರಂತ ನೋಡ್ರಿ. ಅಕ್ಕ, ಇಷ್ಟು ದಿನ ಬಂಗಾಳದಾಗ ಮಮತಾ ಸರ್ಕಾರ ಇತ್ತವ, ಈಗಿಲ್ಲ. ಈಗ ಸುವೇಂದು ಸರ್ಕಾರ ಐತಿ. ನೆನಪಿರ್ಬೇಕು, ಹಂಗೆಲ್ಲ ನಡೆಯುವುದಿಲ್ಲ. बकरीद नहीं होगा, गाय नहीं खाया जाएगा, क्यों नहीं खाया जाएगा? आप लोग ये बताइए। हाँ, सबका नेता होता है ना, सबका राज आता है ना। तो जब ये बीजेपी आया है तो सबको सब करने दे, अपना भी धर्म करो, हम लोग का भी धर्म करो। ये करना चाहिए कि नहीं चाहिए? एक तरफा नहीं होता है तो इंसान एक दूसरे को सपोर्ट कैसे करेगा? आप बताइए, कैसे करेगा सपोर्ट? हाँ, आप लोग हट जाइए यहाँ से। आप लोग का डिमांड क्या है दीदी, ये बताइए। हम लोग का डिमांड है कि बीजेपी जीत गया, कोई ऐतराज नहीं है, मगर जो अपना वो राजनीति करना चाहता है करे, मुस्लिम जो कर रहा है करने दे। ये बात है, बस और कोई बात है। ये बात मोदी का कान तक जाना चाहिए कि हम लोग का हर पर्व होना चाहिए।
कोई नमाज का रुकावट नहीं होना चाहिए, बॉस का रुकावट नहीं होना चाहिए, कोई चीज रुकावट नहीं होना चाहिए। जब हर चीज कर सकता है तो हम लोग भी हर चीज कर सकते हैं कि नहीं? आप लोग बोलिए यस या नो, यस या नो बोलिए। आपका डिमांड है कि आप रास्ता में नमाज पढ़ेंगे? नहीं, क्यों पढ़ेंगे? जब मेरा मस्जिद में जगह नहीं रहेगा तो हमको रोड में आना पड़ेगा। ಇನ್ನು ಮೊನ್ನೆ ಲಕ್ಷ್ಮಕ್ಕ ಉಡುಪಿ ಜಿಲ್ಲೆಗೆ ಬಂದಾಗ ಇಬ್ರು ಮುಸ್ಲಿಂ ಮಹಿಳೆಯರು ಹಿಂದೂ ವೃದ್ಧೆನ ಕರ್ಕೊಂಡು ಬಂದು ಇವರು ನಮ್ಮ ಬಾಜು ಮನೆಯವರದಾರ್ರಿ, ಇವ್ರದ ಜಾಗದ ಸ್ವಲ್ಪ ಸಮಸ್ಯೆ ಆಗೈತಿ, ಸರಿ ಮಾಡ್ಕೊಡ್ರಿ ಅಂತ ಗೋಳಾಡ್ಬಿಟ್ರಂತ. ನಮ್ಮ ಮಿನಿಸ್ಟರ್ ಲಕ್ಷ್ಮಕ್ಕ ಹೇಳ್ಬೇಕಾ, ಅವ್ರ ಮಾತಿಗೆ ಕರಗಿ ನೋಡ್ರಪ್ಪ ಎಂಥ ಪರಿ ಅಂತೀನಿ. ಇದು ಸೌಹಾರ್ದತೆ. ಬಿಜೆಪಿಗರ ಬರೀ ಹಿಂದೂ ಮುಸ್ಲಿಂ ಅಂತಾರಂತ ಅನ್ಲಿಕತ್ತಿದ್ರು, ಆದ್ರ ಅಸ್ಲಿ ಅತ್ತ ನೋಡ್ರಿ, ಬಾಜು ಮನೆಯವ್ರಂತ ಅಂದಿದ್ದು ಬೇರೆ ಯಾರು ಅಲ್ಲ. 25 ವರ್ಷ ಹಿಂದೆನೆ ಲವ್ ಜಿಹಾದ್ಗೆ ಒಳಗಾಗಿ ಮತಾಂತರ ಆಗಿರುವಂತಹ ಹಿಂದೂ ಅಜ್ಜಿಯ ಮಗಳು ತಾಯಿಯನ್ನೇ ಕರ್ಕೊಂಡು ಬಂದು ಬಾಜು ಮನೆಯವರು ಅಂತ ಅಂತಾರಂದ್ರ ವಿಚಾರ ಮಾಡ್ರಿ ನೀವು ಹೆಂಗ್ ಅಂತೀನಿ. ಇದು ಹಿಂದೂ ಮುಸ್ಲಿಂ ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ, ಅದನ್ನ ಉಡುಪಿ ಅವರು ಕಲಿಬೇಕು, ಬಿಜೆಪಿಯವರು. ಇದು ಹಿಂದೂ ಮುಸ್ಲಿಂ ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ, ಅದನ್ನ ಉಡುಪಿ ಅವರು ಕಲಿಬೇಕು, ಬಿಜೆಪಿಯವರು. ಇನ್ನು ಕೊಡಗು ದುಬಾರಿ ಆನೆ ಶಿಬಿರ ಪ್ರವಾಸಿಗರ ಹಾಟ್ ಸ್ಪಾಟ್ ಅದ ನೋಡ್ರಿ. ಹಿಂಗ ಆನೆ ನೋಡ್ಲಿಕ್ಕೆ ಹೋದಾಗ ಬಹಳ ಎಚ್ಚರದಿಂದ ಇರ್ಬೇಕಂತೀನಿ ನಾನು. ನಿನ್ನೆ ಏಕಾಏಕಿ 2 ಆನೆಗಳು ಕಾದಾಟ ಕೆಳೆದು ಬಿಟ್ಟಾವ. ಅಂಥ ಟೈಮ್ನಾಗ ಬಾಜುದಾಗೆ ಇದ್ದ ಹೆಣ್ಮಗಳು ಆನೆ ಅಡಿ ಸಿಲುಕಿ, ಯಪ್ಪ ಆ ದೃಶ್ಯ ನೋಡಿದ್ರ ಹೊಟ್ಟೆಗೆ ಸಂಕಟ ಆಗ್ತದ. ಹೆಂಡತಿನ ಕಾಪಾಡ್ಕೊಳ್ಳಕ್ ಗಂಡನ ಪರದಾಟ ನೋಡಿದ್ರ ಭಯಂಕರ ಕಣ್ಣೀರ್ ಬರ್ತದ ನೋಡ್ರಪ್ಪ. ಇನ್ನು ಈ ವಿಡಿಯೋ ಬಾದಾಮಿದ ನೋಡ್ರಿ. ಐತಿಹಾಸಿಕ ಹಿಂದೂ ಸ್ಮಾರಕದೊಳಗ ಮುಸ್ಲಿಂ ಹೆಣ್ಮಗಳು ಚಪ್ಲಿ ಹಾಕೊಂಡು ಓಡಾಟ ನಡೆಸ್ಯಾರ. ಗುಡಿಯೊಳಗ ಯಾಕೆ ಹಿಂಗ್ ಚಪ್ಲಿ ಹಾಕೊಂಡು ಹೋಗ್ತೀರಿ ಅಂತ ಹೇಳಿ ಪ್ರವಾಸಿಗರ ಬಿಡ್ಲಿಲ್ಲ, ಶಿಸ್ತ ಝಾಡ್ಸ್ಯಾರ ನೋಡ್ರಿ. ಮತ್ತೇನ್ರಿ ಹಿಂಗ ಪ್ರಶ್ನೆ ಮಾಡ್ಬೇಕ ಅಂದಾಗೆ ಎಲ್ಲ ಸ್ವಚ್ಛ ಆಗೋದು. ಸರ್, ನೀವೆಲ್ಲ ನಿಂತ್ಕೊಳ್ಬೇಕು. ಇಂಥವ್ರಿಗೆಲ್ಲ ಮಾಡಿದಕ್ಕೆ ನಾವು ಪ್ರೋತ್ಸಾಹ ಕೊಡೋದ್ರಿಂದನೇ ಇಂಥವ್ರು ನಮ್ಮ ಮೈ ಮೇಲೆ ಇರ್ತಾರೆ. ಹಿಂದುತ್ವ ಯಾವಾಗ ಹೋಗುತ್ತೆ? ಇಂಥವ್ರೆ ಚಪ್ಪಲ್ ಹಾಕೊಂಡು ಒಳಗಡೆ ಕೂತಿದ್ದಾಳೆ. ಸತಿ ಹೇಳಿದ್ರು ಸ್ಟಾಫ್ ಅಂತೆ ನಾವು ಬಿಡ್ಬೇಕಂತೆ. ಇವಳಿಗೆ ಏನಾಗ ಕಾಮನ್ ಸೆನ್ಸ್ ಇಲ್ವಾ? ನಾವು ಹೋಗ್ತೀವಪ್ಪ ದರ್ಗಾಗೆ, ನಾವು ಚಪ್ಪಲ್ ಹಾಕೊಂಡು ಹೋಗ್ತೀವ. Her name is Roshni Mustafi, guys, and she is not supposed to go with footwear inside the temple. अभी ड्रामा करके Shut up, please! What? I know what I'm doing! So can you please come and check this? I'm not able to talk in this. I'm asking you. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.